ಆತ್ಮೀಯ ಶಿಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಈ ದಿನದಿಂದ ನಾನು ವಿದ್ಯಾಚೇತನದ ವಿಡಿಯೋಗಳನ್ನು ಮಾಡಿ ನಿಮಗೆಲ್ಲರಿಗೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಹೇಳೋದೇನೆಂದರೆ, ಇಲ್ಲಿ ಕೆಲವೊಂದು ವಿಡಿಯೋಗಳನ್ನ ನಾನು ಕನ್ನಡದಲ್ಲಿ ನಿರ್ವಹಣೆ ಮಾಡಿದ್ದೀನಿ. ಸೊ ಇದು ಹಳೆಯ ವಿಡಿಯೋಗಳನ್ನೇ ನಾನು ಎಡಿಟ್ ಮಾಡಿ ನಾನು ಸೆಂಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅದರಲ್ಲೆಲ್ಲ ಸಂಪೂರ್ಣವಾಗಿ ಚಟುವಟಿಕೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಾನು ಮಕ್ಕಳಿಂದ ನಿರ್ವಹಣೆ ಮಾಡಿಸಿ ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ಕನ್ನಡದಲ್ಲೇ ಹೇಳ್ಕೊಟ್ಟಿದ್ದೀನಿ. ಈ ಬಾರಿಯ ಒಂದು ವಿದ್ಯಾಚೇತನಕ್ಕೆ ಸಂಬಂಧಪಟ್ಟಿದೆ ದ್ವಿಭಾಷಾ ಮಾಧ್ಯಮದಲ್ಲಿ ನಾವು ಇಂಗ್ಲೀಷ್ ಭಾಷೆಯಲ್ಲಿನೇ ವಿದ್ಯಾಚೇತನ ಚಟುವಟಿಕೆಗಳನ್ನು ಮಾಡಬೇಕಾಗಿರುತ್ತೆ. ದಯಮಾಡಿ ನಾನು ಇಲ್ಲಿ ಹೇಳಿರುವಂತಹ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿಕೊಂಡು ಆದಷ್ಟು ನಿಮ್ಮ ಮಕ್ಕಳಿಗೆ ಆ್ಯಕ್ಟಿವಿಟಿಗಳನ್ನು ಇಂಗ್ಲೀಷ್ ಭಾಷೆಯಲ್ಲಿನೇ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ನೆಸೆಸಿಟಿ ಇರುವಂಥ ಸಮಯದಲ್ಲಿ ನಾವು ಕನ್ನಡವನ್ನು ಬಳಕೆ ಮಾಡಬಹುದು. ಸೊ ಹಾಗಾಗಿ ಮತ್ತೊಮ್ಮೆ ನಾನು ಡೈರಿಯನ್ನು ಕೂಡ ನಾನು ಈಗ ಆಲ್ರೆಡಿ ವಾಟ್ಸಪ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಡೈರಿನಲ್ಲಿ ಇರುವಂತಹ ಆ್ಯಕ್ಟಿವಿಟಿಗಳನ್ನು ನೋಡಿಕೊಂಡು ಅಟ್ಲೀಸ್ಟ್ ಆ ಮಕ್ಕಳಿಗೆ ನೀವು ಯಾವ ಒಂದು ಆ್ಯಕ್ಟಿವಿಟಿನ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಇಂಗ್ಲೀಷ್ನಲ್ಲಿ ಮಾಹಿತಿಯನ್ನು ಕೊಡಿ. ಕನ್ನಡದಲ್ಲೂ ಕೂಡ ಆ ಮಕ್ಕಳಿಗೆ ಆ ಆ್ಯಕ್ಟಿವಿಟಿ ನೇಮನ್ನು ಕೂಡ ನೀವು ಪರಿಚಯ ಮಾಡಿಸಿ ಆದಷ್ಟು ನೀವು ಇಂಗ್ಲೀಷ್ ಭಾಷೆಯಲ್ಲಿನೇ ಆ್ಯಕ್ಟಿವಿಟಿನ ಮಾಡಿಸಿ ಅಂತ ಹೇಳ್ತಾ 8ನೇ ದಿನಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋನ ಇವತ್ತು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಇಲ್ಲಿ ಮೊದಲನೇ ಅವಧಿ 8ನೇ ದಿನದಲ್ಲಿ ಗ್ರೀಟ್ ಮೀಟ್ ಆ್ಯಂಡ್ ಕಾನ್ವರ್ಸೇಷನ್ ಅವಧಿಯಲ್ಲಿ ಮಕ್ಕಳನ್ನು ಗ್ರೀಟ್ ದ ಚಿಲ್ಡ್ರನ್ ಬೈ ಕಾಲಿಂಗ್ ಈಚ್ ಚೈಲ್ಡ್ ಬೈ ಹಿಸ್ ಹರ್ ನೇಮ್, ಅಂದರೆ ಅವರ ಹೆಸರಿನ ಮೂಲಕ ನಾವು ಗುಡ್ ಮಾರ್ನಿಂಗ್ ಹೇಳ್ತಾ ಪ್ರತಿ ಮಗುವನ್ನು ಕೂಡ ನಾವು ತರಗತಿಗೆ ಪ್ರವೇಶ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಮ್ಯೂಸಿಕ್ ಪ್ಲೇಯರ್ನ ಬಳಸ್ಕೊಂಡು ನಾವು ಅಥವಾ ಫ್ಲ್ಯಾಶ್ ಕಾರ್ಡ್ಸ್ನ ಬಳಸ್ಕೊಂಡು ಆ್ಯನಿಮಲ್ಸ್ದು ಅಲ್ಲಿ ಪೆಟ್ ಆರ್ ವೈಲ್ಡ್ ಆ್ಯನಿಮಲ್ಸ್ ಯಾವುದು ಅಂತೇಳಿ ನಾವೇನು ಮಾಡಬೇಕಾಗತ್ತೆ, ಗುರುತಿಸ್ಬೇಕಾಗತ್ತೆ. ಜೊತೆಗೆ ಫೇವ್ರೇಟ್ ಆ್ಯನಿಮಲ್ ಯಾವುದು ಅಂತ ಕೇಳ್ತಾ ಆ ಮಗುವಿಂದ ಆ್ಯನಿಮಲ್ಸ್ ಬಗ್ಗೆ ಹೇಳಿಸ್ಬೇಕಾಗತ್ತೆ. ಅಂದರೆ ನಿನಗೆ ಯಾವ ಆ್ಯನಿಮಲ್ ಇಷ್ಟ, ಅದರ ಹೆಸರೇನು, ಅಥವಾ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಮಗುವಿನಿಂದ ಉತ್ತರವನ್ನು ಪಡಿಬೇಕಾಗತ್ತೆ. ಜೊತೆಗೆ ಪ್ರತಿ ಮಕ್ಕಳು ಕೂಡ ಈ ಒಂದು ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಇದಿಷ್ಟು ಮೊದಲನೇ ಅವಧಿ. 2ನೇ ಅವಧಿ ಮೈ ಟೈಮ್ ಅವಧಿ. ಈ ಮೈ ಟೈಮ್ ಅವಧಿಯಲ್ಲಿ ನಾವು ಹಿಂದಿನ ದಿನ ಅಂದರೆ ಸೋಮವಾರದ ದಿನ ಕೆಲವೊಂದು ಹೊಸ ಚಟುವಟಿಕೆಗಳನ್ನು ಪರಿಚಯ ಮಾಡಿಸ್ಕೊಡ್ಬೇಕಾಗತ್ತೆ. ಸೊ ಅದೇ ಒಂದು ಚಟುವಟಿಕೆಗಳನ್ನು ಈ ದಿನದಲ್ಲಿ 8ನೇ ದಿನದಲ್ಲಿ ಮಕ್ಕಳೆಲ್ಲ ಕಲಿಕಾ ಸ್ಥಳಗಳಿಗೆ ಅಂದರೆ ಲರ್ನಿಂಗ್ ಏರಿಯಾಗೆ ಹೋಗಿ ಆ ಒಂದು ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಾವಲ್ಲಿ ಮಾರ್ಗದರ್ಶನವನ್ನು ಮಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದೆ, ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡ್ತಾ ಹೋಗ್ಬೋದು. ಮಕ್ಕಳೇ, ಇಲ್ಲಿ ಟೇಬಲ್ ಮೇಲೆ ಅನೇಕ ವಸ್ತುಗಳಿರೋದನ್ನ ನೋಡಿದ್ದೀರಾ, ಆಯ್ತಾ? ಈಗ ಇಲ್ಲಿ ಈ ಏನು ಪೈಪ್ ಇವುಗಳನ್ನ ನೋಡ್ತಿದ್ರಲ್ಲ, ವೃತ್ತಾಕಾರದಲ್ಲಿದೆ ಅಲ್ವಾ ಇವು? ಈ ಆಟ ನೀವು ಮನೇಲಿ ಆಡಿರ್ಬಹುದು. ಇವತ್ತು ಆಡೋಣ. ಏನಂದ್ರೆ ಇಲ್ಲಿ ಇದು ಕಂಬ ಇದೆಯಲ್ವಾ, ಇದ್ರೊಳಗಡೆ ಇವನ್ ಏನ್ ಮಾಡ್ತಾ ಹೋಗ್ಬೇಕು, ಒಂದೊಂದನ್ನೇ ಹಾಕ್ತಾ ಹೋಗ್ಬೇಕು. ಹೇಗೆ ಹಾಕ್ಬೇಕು? ಫಸ್ಟ್ ದೊಡ್ಡದಾಕ್ಬೇಕಾ ಚಿಕ್ಕದಾಕ್ಬೇಕಾ? ದೊಡ್ಡದು ಹಾಕ್ಬೇಕು. ಫಸ್ಟ್ ದೊಡ್ಡದು. ಇದರಲ್ಲೆಲ್ಲ ಯಾವ್ದು ದೊಡ್ಡದಿದೆ? ನಾನು ಒಂದ್ಸರಿ ಹಾಕ್ತೀನಿ, ಅದನ್ನ ನೋಡ್ಕೋಬೇಕು ಗಮನ ಇಟ್ಟು. ಆಮೇಲೆ ನೀವು ಅದೇ ತರ ಈ ಗ್ರೂಪಿಗೆ ಬಂದಾಗ ಅದೇ ತರ ಮಾಡ್ಬೇಕು. ಓಕೆ? ಫಸ್ಟ್ ಇದು ದೊಡ್ಡದಿದೆ, ಸೊ ಇದನ್ನ ಫಸ್ಟ್ ಹಾಕ್ಬೇಕು. ಆಮೇಲೆ ಇಲ್ಲಿ ಪರ್ಪಲ್ ಕಲರ್ದಿದೆ. ಯಾವ್ದಿದೆ? ಪರ್ಪಲ್ ಕಲರ್ದಿದೆ. ಪರ್ಪಲ್ ಕಲರ್ ಹಾಕ್ಬೇಕು. ಆಮೇಲೆ ರೆಡ್ ಕಲರ್, ಅದಕ್ಕಿಂತ ಸ್ವಲ್ಪ ಚಿಕ್ಕದು ರೆಡ್ ಕಲರ್. ಆಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಯಾವ ಬಣ್ಣ? ಯೆಲ್ಲೋ ಕಲರ್. ಅದಕ್ಕಿಂತ ಸ್ವಲ್ಪ ಚಿಕ್ಕದು ಆರೆಂಜ್ ಕಲರ್. ಅದಕ್ಕಿಂತ ಸ್ವಲ್ಪ ಚಿಕ್ಕದು ಗ್ರೀನ್ ಕಲರ್. ಅದಕ್ಕಿಂತ ಸ್ವಲ್ಪ ಚಿಕ್ಕದು ಬ್ಲೂ ಕಲರ್. ಓಕೆ? ಈ ರೀತಿ ಹಾಕ್ಬಿಟ್ಟು ಇದನ್ನ ಫೈನಲ್ ಆಗಿ ಒಮ್ಮೆನ ಜೋಡಿಸೋಣ. ಗೊತ್ತಾಯ್ತಲ್ಲ? ನೋಡಿ, ಇದೇ ತರ ಇಲ್ಲಿ ಏರುಪೇರ್ ಆಗಂಗಿಲ್ಲ. ಇಲ್ಲಿ ಮಧ್ಯೆ ಚಿಕ್ಕದನ್ನ ಫಸ್ಟ್ ಹಾಕ್ಬಿಟ್ರೆ ಏನಾಗುತ್ತೆ? ಏರುಪೇರ್ ಆಗುತ್ತಲ್ವಾ? ಈಗ ನೋಡಿ, ನಾನು ತೋರಿಸ್ತೀನಿ. ಈಗ ಅಕಸ್ಮಾತ್ ನೋಡಿ, ಇಲ್ಲಿ ಬ್ಲೂ ಕಲರ್ ಹಾಕ್ತೀರಾ, ಹೋಗುತ್ತಾ? ಇಲ್ಲ. ಅದಕ್ಕೆ ಯಾವ್ದಾದ್ಮೇಲೆ ಯಾವ್ದು ಹಾಕ್ಬೇಕೋ ಅದನ್ನೇ ಜೋಡಿಸ್ಬೇಕು. ನೀಟಾಗಿ ರೀತಿ ಜೋಡಿಸಿ ಆಮೇಲೆ ಏನ್ ಮಾಡ್ಬೇಕು ಗೊತ್ತಾ? ಎಷ್ಟಿದೆ ಅಂತ ಎಣಿಸ್ಬೇಕು. ಎಣಿಸೋಣವಾ? ಹೇಳಿಲಿ. 1 2 3 4 5 6 7 ಎಷ್ಟು ಬಣ್ಣ ಇದೆ? 7 ರಿಂಗ್ ಇದೆ,
7 ಬಣ್ಣದಲ್ಲೇನೆ ಇದೆ ಅಲ್ವಾ, 7 ಕಲರ್ಗಳ ಬಣ್ಣದ ರಿಂಗ್ಗಳು ಇದೆ. ಇದನ್ನ ಈ ರೀತಿ ಜೋಡಿಸಿದ್ವಿ ಅಲ್ವಾ. ಹಾಗೆ ಇಲ್ಲಿ ಬಾಕ್ಸ್ಗಳು ಇಟ್ಟಿದ್ದೀನಿ. ಈ ಬಾಕ್ಸ್ಗಳನ್ನು ಕೂಡ ಅದೇ ತರ ಚಿಕ್ಕದು ದೊಡ್ಡದು ಅಂತೇಳಿ ಈ ರೀತಿ ಜೋಡಿಸ್ಕೊಂಡು ಹೋಗೋಣ ಆಯ್ತಾ. ಈಗ ಫಸ್ಟ್ ದೊಡ್ಡ ಬಾಕ್ಸ್ ಇದು ದೊಡ್ಡ ಬಾಕ್ಸ್ ಅಲ್ವಾ. ಓಕೆ, ಅದಾದ್ಮೇಲೆ ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಆಮೇಲೆ ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಹಾಗೆ ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಆಯ್ತಾ. ಬಿಲ್ಡಿಂಗ್ ಬ್ಲಾಕ್ಸ್ ಮೂಲೆಗೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳು ಏರಿಕೆ ಕ್ರಮದಲ್ಲಿ ಈ ರೀತಿಯಲ್ಲಿ ಬಾಕ್ಸ್ಗಳನ್ನು ಜೋಡಿಸಿ ಎಣಿಸುವಂಥ ಚಟುವಟಿಕೆಯನ್ನು ಇಲ್ಲಿ ನಿರ್ವಹಿಸಬೇಕು. ಇಂಥ ಮೂಲೆಗೆ ಬಂದಂಥ ಸಂದರ್ಭದಲ್ಲಿ ಸರಳ ರೇಖೆ ಹಾಗೂ ವಕ್ರರೇಖೆಯನ್ನು ಒಳಗೊಂಡಂತೆ ತರಗತಿ ಕೊಠಡಿಯಲ್ಲಿ ಈ ರೀತಿಯಲ್ಲಿ ನಾವು ಚಿತ್ರವನ್ನು ಬರೆದು ಅದರ ಮೇಲೆ ಮಗು ನಡೆಯುತ್ತಾ ಮತ್ತು ಹೆಜ್ಜೆಗಳನ್ನು ಇಟ್ಟು ನಡೆಯುತ್ತಾ ಹೆಜ್ಜೆಗಳನ್ನು ಎಣಿಸುವಂತೆ ಈ ಚಟುವಟಿಕೆಯನ್ನು ನಿರ್ವಹಿಸಬೇಕಾಗುತ್ತದೆ. ಇದೇ ರೀತಿ ಮೂಲೆಗೆ ಬಂದಂಥ ಪ್ರತಿ ಮಗುವು ಕೂಡ ಹೆಜ್ಜೆಗಳನ್ನು ರೇಖೆ ಮೇಲೆ ಇಡುತ್ತಾ ಎಣಿಸುತ್ತಾ ನಡೆಯಬೇಕಾಗುತ್ತದೆ. ಹತ್ತಿರ ಇಡಬೇಕು. 74 ಹೆಜ್ಜೆಗಳನ್ನ ಕ್ರಮಿಸಿದ್ದಾನೆ. ವೆರಿ ಗುಡ್ ಮಕ್ಕಳೇ. ಇಲ್ಲಿ ಲೋಟದಲ್ಲಿ ನಾನು ಕೆಲವೊಂದು ಬಣ್ಣಗಳನ್ನ ಹಾಕಿಟ್ಟಿದ್ದೀನಿ. ಬಣ್ಣಗಳನ್ನ ಗುರುತಿಸ್ತೀರಾ ಅಲ್ವಾ? ಇದು ಯಾವ ಬಣ್ಣ? ರೆಡ್, ಕೆಂಪು ಬಣ್ಣ. ಇದು ಕಪ್ಪು ಬಣ್ಣ. ಇದು ಹಸಿರು ಬಣ್ಣ. ಇದು ಪಿಂಕ್. ಇದು ವೈಟ್ ಅಲ್ವಾ? ಇದು ಈಗ ಅದೇ ಒಂದೇ ಬಣ್ಣದಲ್ಲಿ ಇದೆ ಅನ್ನೋದನ್ನ ನೀವು ನೋಡ್ತಿದ್ದೀರಾ ಅಲ್ವಾ? ಈಗ ಕೆಲವೊಂದು ಕಲರ್ ನ ಮಿಕ್ಸ್ ಮಾಡೋಣ. ಉದಾಹರಣೆಗೆ ನೋಡಿ, ಇಲ್ಲಿ ಯಾವ ಕಲರ್ ಇದೆ? ಇದು ಯಾವ ಕಲರ್ ಇದೆ? ಬ್ಲಾಕ್ ಇದೆ ಅಲ್ವಾ? ಈ ಬ್ಲಾಕ್ ಗೆ ನಾನು ವೈಟ್ ನ ಮಿಕ್ಸ್ ಮಾಡ್ತೀನಿ. ಯಾವ ಕಲರ್ ಆಗುತ್ತೆ ನೋಡಿ? ಯಾವ ಕಲರ್ ಆಯ್ತು? ಗ್ರೇ. ಯಾವ ಕಲರ್ ಆಯ್ತು? ಗ್ರೇ. ಗ್ರೇ ಕಲರ್ ಆಯ್ತಲ್ಲ ನೋಡಿ. ವೈಟ್ ನ ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಆಯ್ತು? ಬೂದು ಬಣ್ಣ ಅಂತ ಹೇಳಿ ಕರೀತಾರೆ. ಗ್ರೇ ಕಲರ್ ಆಯ್ತು. ಓಕೆ. ಹಾಗೆ ಇಲ್ಲಿ ಗ್ರೀನ್ ಕಲರ್ ಗೆ ನಾನು ಯೆಲ್ಲೋ ಕಲರ್ ನ ಮಿಕ್ಸ್ ಮಾಡ್ತೀನಿ. ಈಗ ನೋಡೋಣ ಯಾವ ಕಲರ್ ಆಗುತ್ತೆ ನೋಡಿ. ಚೈತ ಕಲರ್ ಯಾವ ಕಲರ್ ಆಯ್ತು ಈಗ? ಮೊದಲು ಡಾರ್ಕ್ ಗ್ರೀನ್ ಇತ್ತು, ಇವಾಗ ಪ್ಯಾರೆಟ್ ಗ್ರೀನ್ ಆಯ್ತಲ್ಲ. ಗಿಳಿ ಹಸಿರು ಆಯ್ತಲ್ವಾ ಮಕ್ಕಳೇ? ಇಲ್ಲಿ ಅನೇಕ ವಿಧದ ಗೊಂಬೆಗಳನ್ನ ಇಟ್ಟಿದ್ದೀನಿ ಆಯ್ತಾ. ಇಲ್ಲಿ ಪ್ರಾಣಿಗಳು ಕಾಣಿಸ್ತಿದೆ ಅಲ್ವಾ? ಇವು ಪ್ರಾಣಿಗಳು. ಆಮೇಲೆ ಇದೇನಿದು? ಕಾರು. ಇವೇನು? ಮನುಷ್ಯರು ಗೊಂಬೆಗಳು ಆಯ್ತಾ. ಹಾಗೆ ಇಲ್ಲಿ ಕೆಲವೊಂದು ಡ್ರಾಯಿಂಗ್ ಶೀಟ್ ಅಲ್ಲಿ ಕಟ್ ಮಾಡಿರುವಂತ ಗೊಂಬೆಗಳು ಇಟ್ಟಿದ್ದೀನಿ. ಇವೆಂತ ಗೊಂಬೆಗಳು? ಯಾರ್ದಿದ್ದು ಗೊಂಬೆಗಳು? ಮನುಷ್ಯರದು. ಇದು ಬಾತುಕೋಳಿ. ಅದು ಪ್ರಾಣಿನ ಪಕ್ಷಿನ? ಪಕ್ಷಿ. ಇದು ಮನುಷ್ಯರ ಗೊಂಬೆ ಅಲ್ವಾ? ಇಷ್ಟು ತರದ್ದು ಕಂಪ್ಲೀಟ್ ಆಗಿ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ. ಇವಾಗ ನೀವು ಈ ಗುಂಪಿಗೆ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಪ್ರಾಣಿಗಳದೇ ಬೇರೆ ಇಡ್ಬೇಕು, ಪಕ್ಷಿಗಳದೇ ಬೇರೆ ಇಡ್ಬೇಕು, ಮನುಷ್ಯರದೇ ಬೇರೆ ಇಡ್ಬೇಕು. ಆ ರೀತಿ ಇಟ್ಟು ತೋರ್ಸೋಣ. ಈಗ ನೋಡಿ, ಪ್ರಾಣಿಗಳನ್ನೆಲ್ಲ ಒಂದ್ ಕಡೆ ಇಡ್ತೀನಿ ನಾನು. ನೀವು ಅದೇ ರೀತಿ ಗ್ರೂಪಿಗೆ ಬಂದಾಗ ಮಾಡ್ಬೇಕು. ಇವೆಲ್ಲ ಪ್ರಾಣಿಗಳಲ್ಲ, ಇವೆಲ್ಲ ಒಂದ್ ಕಡೆ ಇಡೋಣ. ಇವೆಲ್ಲ ಮನುಷ್ಯರು. ಈ ಮನುಷ್ಯರ ಬೊಂಬೆಗಳನ್ನ ಮನುಷ್ಯರ ಹತ್ರನೇ ಇಟ್ಬಿಡೋಣ ಆಯ್ತಾ. ನೋಡಿ, ಇವೆಲ್ಲ ಮನುಷ್ಯರ ಬೊಂಬೆಗಳು. ಇದು ವಾಹನಗಳು, ಇದು ಸಪರೇಟ್ ಅಲ್ವಾ. ಹಾಗೆ ಇದು ಬಾತ್ಕೋಳಿ, ಅದು ಪಕ್ಷಿ, ಅದು ಸಪರೇಟ್. ಈಗ ಮನುಷ್ಯನ ಹತ್ರ ಪ್ರಾಣಿಗಳು ಇರ್ತಾವಲ್ವಾ. ಉದಾಹರಣೆಗೆ ಮನುಷ್ಯ ಮನೇಲಿ ಯಾವ ಪ್ರಾಣಿನ ಸಾಕ್ತಾನೆ? ಈ ಕುರಿಯನ್ನ ಸಾಕ್ತಾನಲ್ವಾ. ಸೊ ಅದನ್ನ ಮನುಷ್ಯನ ಜೊತೆಗೆ ಹೊಂದಿಸ್ಬೋದು. ಸಿಂಹನ್ ಸಾಕ್ತಾನ ಮನುಷ್ಯ? ಇಲ್ಲ. ಕುರಿ ಸಾಕ್ತಾನೆ. ಅದ್ ಬಿಟ್ರೆ ಕುದುರೆ ಸಾಕ್ತಾನೆ ಅಲ್ವಾ, ಹಸು ಸಾಕ್ತಾನೆ. ಸೊ ಈ ರೀತಿ ಅವುಗಳನ್ನ ಸಾಕೋದಕ್ಕೆ. ಬಾತ್ಕೋಳಿನ ಸಾಕ್ತಾನಲ್ವಾ ಮನುಷ್ಯ. ಸೊ ಅದನ್ನು ಕೂಡ ಮನುಷ್ಯನ ಹತ್ರ ನಾವು ಹೊಂದಿಸಿ ಇಡ್ಬೋದು. ಮತ್ತೆ ಮನುಷ್ಯನ್ ಕಾರ್ ಬೇಕಾ ಮಕ್ಳ? ಹೌದು, ಕಾರು ಬೇಕು ಮನುಷ್ಯನ್ಗೆ. ಇವು ಬೇಕಾ ಮನುಷ್ಯನ್ಗೆ? ಇಲ್ಲ. ಇವೆಲ್ಲ
ಕಾಡು ಪ್ರಾಣಿಗಳು ಮನುಷ್ಯನ ತಿಂದಾಕ್ಬಿಡ್ತವೆ, ಹಾಗಾಗಿ ಇವು ಸಪ್ರೇಟ್ ಆಗಿ ಇಟ್ಬಿಡೋಣ ಆಯ್ತಾ. ಓಕೆ ಮಕ್ಕಳೇ, ಇಲ್ಲಿ ನಾನು 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಈ ಕಾರ್ಡ್ಗಳಲ್ಲಿ ಕೆಲವೊಂದು ಆಕ್ಷನ್ಗಳನ್ನ ಕೊಟ್ಟಿದ್ದಾರೆ. ಏನ್ ಮಾಡ್ತಿದ್ರು ಅಂತ ನೋಡ್ಬೇಕು. ದೀಕ್ಷಾ, ಫಸ್ಟ್ನೇ ಚಿತ್ರದಲ್ಲಿ ಏನ್ ಮಾಡ್ತಿದ್ದಾರೆ? ಪೈ ಚಿತ್ರ ಸ್ನಾನ ಹೇಗ್ ಮಾಡೋದು? ಜಗ್ಗಲ್ಲಿ ನೀರು ತಗೊಂಡು ಉಯ್ಕೊಳ್ಳೋದು. ಓಕೆ, ಎರಡನೇ ಚಿತ್ರ ಏನ್ ಮಾಡ್ತಿದ್ದಾಳೆ ಕೃತಿಕಾ? ಹಲ್ಲು ಜೊತೆಗೆ ತೋರಿಸಿ. ಏನ್ ಬೇಕು ಹಲ್ಲು ಜೊತೆಗೆ? ಪೇಸ್ಟ್ ಮತ್ತೆ ಬ್ರಷ್ ಬೇಕು. ವೆರಿ ಗುಡ್. ಹಾಗೆ ಇಲ್ಲೇನ್ ಮಾಡ್ತಿದ್ದಾರೆ? ಮೂರನೇ ಚಿತ್ರದಲ್ಲಿ ಏನ್ ಮಾಡ್ತಿದ್ದಾರೆ? ಏನ್ ಮಾಡ್ತಿದ್ದಾರೆ? ಏನ್ ಕಟ್ ಮಾಡ್ತಿದ್ದಾರೆ? ಹೇಗ್ ಕಟ್ ಮಾಡೋದು ತೋರಿಸಿ. ಒಬ್ರು ನೈಲ್ ಕಟ್ರ್ ತಗೊಂಡು ಏನ್ ಮಾಡ್ಬೇಕು? ಕಟ್ ಮಾಡೋದನ್ನ ತೋರಿಸ್ಬೇಕು. ತಲೆ ಬಚ್ಕೊಳ್ಳೋದು ಹೇಗೆ ಮಕ್ಳು? ತೋರಿಸಿ. ಏನ್ ಬೇಕು ತಲೆ ಬಚ್ಕೊಳ್ಳೋದಕ್ಕೆ? ಊಟ ಮಾಡೋದು ಹೇಗೆ? ತೋರಿಸು ಕೃತಿಕಾ. ಊಟ ಮಾಡೋದು. ಊಟ ಮಾಡೋದು ಹಾಗೆ. ನೀರು ಕುಡಿಯೋದು ಹೇಗೆ ದೀಕ್ಷಾ? ಹಾಗೆ ನೀರು ಕುಡಿಬೇಕು. ವೆರಿ ಗುಡ್. ಮಕ್ಳೇ, ಇಲ್ಲಿ ನಾನು ಇಲ್ಲಿ ಥರ್ಮೋಕೋಲ್ ಬಾಲ್ಸ್ ಇಟ್ಟಿದ್ದೀನಿ ಆಯ್ತಾ. ಈಗ ಗೊತ್ತಲ್ಲ ಇದು ನಿಮ್ಗೆ ಥರ್ಮೋಕೋಲ್ ಬಾಲ್ಸ್? ಅವಾಗೆಲ್ಲ ಮಾಡಿದ್ರಿ ಅಲ್ವಾ ಇದರಿಂದ ಚಿತ್ರರಚನೆನ? ಈಗಲೂ ಕೂಡ ಇದರಿಂದ ಚಿತ್ರರಚನೆಯನ್ನ ಮಾಡೋದು ಹೇಗೆ ಅಂತೇಳಿ ನಾನು ಹೇಳ್ಕೊಡ್ತೀನಿ. ಇಲ್ಲೊಂದು ಚಿತ್ರ ಇಟ್ಟಿದ್ದೀನಲ್ಲ ಮಕ್ಳ, ಆ ಚಿತ್ರದ ಮೇಲೆ ಫಸ್ಟ್ ಏನ್ ಮಾಡ್ಬೇಕು? ಫೆವಿಕಾಲ್ನ ಈ ರೀತಿ ಹಾಕೋಬೇಕು. ಚಿತ್ರದ ಮೇಲೆ ಕರೆಕ್ಟ್ ಆಗಿ ಫೆವಿಕಾಲ್ನ ಈ ರೀತಿ ಹಾಕೋಬೇಕು. ಆಮೇಲೆ ಏನ್ ಮಾಡ್ಬೇಕು? ಇಲ್ಲಿ ಇದು ಏನ್ ಚಿತ್ರ ಅಂತ ನಿಮಗೆ ಕಾಣಿಸ್ತಿದೆ ಅಲ್ಲ? ಏನ್ ಚಿತ್ರ ಅದು? ಕ್ರಿಸ್ಮಸ್ ಟ್ರೀ. ಯಾವ ಬಣ್ಣ ಇರುತ್ತೆ ಅದು? ಗ್ರೀನ್ ಇರುತ್ತಲ್ವಾ? ಸೊ ಇಲ್ಲಿ ನಾನು ಗ್ರೀನ್ ಕಲರ್ ಇರುವಂತಹ ಥರ್ಮೋಕೋಲ್ ಬಾಲ್ಸ್ ಅನ್ನ ಏನ್ ಮಾಡ್ತೀನಿ? ಇಡ್ತಾ ಹೋಗ್ತೀನಿ. ಸೊ ನೀವು ಕೂಡ ನಿಮ್ಗೆ ಯಾವ ಚಿತ್ರ ಕೊಡ್ತೀನೋ ಅದೇ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅದೇ ಕಲರ್ದು ಥರ್ಮೋಕೋಲ್ ಬಾಲ್ಸ್ ನ ಏನ್ ಮಾಡ್ತಾ ಹೋಗ್ಬೇಕು? ಈ ರೀತಿ ಅಂಟಿಸ್ತಾ ಹೋಗ್ಬೇಕು. ಇದು ಮಾಡಿದಿರಲ್ಲ ಚಿತ್ರನ? ಈಗ ನಿಮ್ಗೆ ಬೇರೆ ಬೇರೆ ಚಿತ್ರದ ಕೊಡ್ತೀನಿ. ನಾನು ಇಲ್ಲಿ ಹೇಗೆ ಅಂಟಿಸ್ತಾ ಹೋಗ್ತಿದ್ದೀನ, ಗೆರೆ ಮೇಲೆನೆ ಫೆವಿಕಾಲ್ ಹಾಕೋಬೇಕು. ಆಮೇಲೆ ಏನ್ ಮಾಡ್ಬೇಕು? ಈ ರೀತಿ ಅಂಟಿಸ್ತಾ ಹೋಗ್ಬೇಕು. ಆಯ್ತಲ್ಲ? ಅಂಟಿಸ್ತೀರಲ್ಲ ನೀವು? ನೆಕ್ಸ್ಟ್ ನಿಮ್ಗೆಲ್ಲರಿಗೂ ಬೇರೆ ಬೇರೆ ಚಿತ್ರ ಕೊಡ್ತೀನಿ. ಆ ಬೇರೆ ಬೇರೆ ಚಿತ್ರದನ್ನ ಅಂಟಿಸಿ ನನಗೆ ತೋರಿಸ್ಬೇಕು. ಈ ಗ್ರೂಪಿಗೆ ಬಂದಾಗ, ಈ ಮೂಲೆಗೆ ಬಂದಾಗ ಅದನ್ನ ಮಾಡ್ಬೇಕು. ಇಷ್ಟ ಆಗ್ತಿದ್ಯಾ ನಿಮ್ಗೆ ಎಲ್ಲ ಚಿತ್ರಗಳು? ಓಕೆ, ನೆಕ್ಸ್ಟ್ ಬೇರೆ ಚಿತ್ರನ ಕೊಡ್ತೀನಿ. ಅವಾಗ ನೀವು ಅದನ್ನೇ ಏನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅನುಶ್ರೀ, ನಾನಲ್ಲಿ ತಟ್ಟೆಯಲ್ಲಿ ರಂಗೋಲಿ ಪುಡಿ ಹಾಕಿಟ್ಟಿದ್ದೀನಿ. ಅದರಲ್ಲಿ ಮೊನ್ನೆ ನೀವು ಸ್ಟ್ರಾ ಕಡ್ಡಿನಲ್ಲಿ ಇಟ್ಕೊಂಡು ಬರ್ದಿದ್ರಿ ಅಲ್ವಾ? ಇವತ್ತು ಬೆರಳಲ್ಲಿ ನೀವು ನಿಮ್ಮ ಹೆಸರನ್ನ ಅಥವಾ ಅವನ ಯಾವ್ದಾದ್ರು ಅಕ್ಷರಗಳನ್ನ ಅದ್ರ ಮೇಲೆ ಬರಿಬೇಕು. ಬರಿತೀಯಲ್ಲ? ಬರಿಯಪ್ಪ. ತೋರ್ ಬೆರಳು ಇಟ್ಕೋ. ಎರಡನೇ ಬೆರಳು ಇಟ್ಕೋ. ಎರಡನೇ ಬೆರಳು ಅನುಶ್ರೀ, ಎರಡನೇ ಬೆರಳು ಉದ್ದ ಬೆರಳು. ಈ ಬೆರಳು ಇಟ್ಕೊಂಡು ಬರಿಬೇಕು. ಈ ಬೆರಳಲ್ಲಿ ಹಾಗೆ. ವೆರಿ ಗುಡ್. ಏನ್ ಬರ್ದೆ? ನಿನ್ನ ಹೆಸರು ಬರ್ದಿದೆಯಲ್ಲ? ವೆರಿ ಗುಡ್. ಇಲ್ಲಿ ಚಿತ್ರದಲ್ಲಿ ನಾನು ವಕ್ರರೇಖೆ ಮತ್ತೆ ಸರಳ ರೇಖೆ ಕೊಟ್ಟಿದ್ದೀನಿ. ಅದನ್ನ ಅದ್ರ ಮೇಲೆ ಹುಣಸೆ ಬೀಜನ ಜೋಡಿಸ್ಬೇಕು. ಆ ಗೆರೆ ಮೇಲೆ ಜೋಡಿಸ್ಬೇಕು. ಒಂದ್ ಕಡೆಯಿಂದ ಜೋಡಿಸ್ತೀರಲ್ಲ? ಒಂದ್ ಕಡೆಯಿಂದ ಜೋಡಿಸಿ. ಆ ಕಡೆಯಿಂದ ಜೋಡಿಸ್ಬೇಕು ಕೃತಿಕಾ. ಬಲ್ಗಡೆ, ಎಡಗಡೆಯಿಂದ ಹಾಗೆ. ಉಳಿದವ್ರಿಗೂ ಎಲ್ಲರಿಗೂ ಅವಕಾಶ ಕೊಡ್ತೀನಿ. ಫಸ್ಟ್ ಅವರಿಬ್ರು ಜೋಡಿಸ್ಲಿ ಆಯ್ತಾ? ಏನೇನು ಜೋಡಿಸ್ತಿದ್ರೆ ಮಕ್ಕಳ? ಏನೇನು ಜೋಡಿಸ್ತಿದ್ರೆ ಹೇಳಿ ನೀವು? ದೀಕ್ಷಾ, ಎಂತ ಬೀಜಗಳಿವು? ಹುಣಸೆ ಬೀಜ. ಕೃತಿಕಂದು ಯಾವ ಥರ ಲೈನ್ ಇದೆ? ಗೆರೆ ಯಾವ ಥರ ಇದೆ? ಗೆರೆ ಸ್ಟ್ರೈಟ್ ಆಗಿದೆಯೋ ಅಥವಾ ವಕ್ರವಾಗಿದೆಯಾ? ಸ್ಟ್ರೈಟ್ ಆಗಿದೆ. ವೆರಿ ಗುಡ್. ದೀಕ್ಷಂದು ಯಾವ ಥರ ಇದೆ ಗೆರೆ? ವಕ್ರವಾಗಿದೆ. ನೋಡಿ, ಇಬ್ರು ಕೂಡ ಒಬ್ರು ವಕ್ರ ರೇಖೆ ಜೋಡಿಸಿದ್ರು, ಇನ್ನೊಬ್ರು ಸರಳ ರೇಖೆಯನ್ನ ಜೋಡಿಸಿದ್ರಲ್ಲ. ವೆರಿ ಗುಡ್ ಮಕ್ಕಳ. ಹೀಗೆ ಮತ್ತೆ ಬೇರೆ ಬೇರೆ ಚಿತ್ರಗಳನ್ನ ಇಡ್ತೀನಿ ಈ ಗ್ರೂಪಲ್ಲಿ. ಅವನ್ನುಗಳನ್ನ ನೀವು ಈ ಗ್ರೂಪಿಗೆ ಬಂದಾಗ ಏನು ಮಾಡಬೇಕು? ಆ ಚಿತ್ರಗಳ ಮೇಲೆ ಈ ರೀತಿ ಹುಣಸೆ ಬೀಜವನ್ನು ಇಟ್ಟು ಜೋಡಿಸಿ ಎಲ್ಲ ಚಿತ್ರಗಳಿಗೂ ಜೋಡಿಸಿ ಮುಂದೆ ಹೋಗಬೇಕು. ಗೊತ್ತಾಯ್ತಲ್ಲ ಮಕ್ಕಳ?
ಇನ್ನು 3ನೇ ಅವಧಿ ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜ್ ಅಂತೇಳಿ. ಈ ಅವಧಿಯಲ್ಲಿ ಲಿಸನ್ ಆ್ಯಂಡ್ ಸೇ ಅಂತೇಳಿ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಆ್ಯನಿಮಲ್ ಸೌಂಡ್ಸನ್ನು, ಅಂದರೆ ಇಲ್ಲಿ ನೀವು ಮುಂದೆ ಮೊಬೈಲ್ನ ಬಳಸ್ಕೊಂಡು ಮೊಬೈಲ್ನಲ್ಲಿ ನೀವು ಆ್ಯನಿಮಲ್ ಸೌಂಡ್ಸನ್ನು ನೀವು ವಿಡಿಯೋ ಸಿಗುತ್ತೆ ಯೂಟ್ಯೂಬ್ನಲ್ಲಿ, ಅದನ್ನು ನೀವು ಪ್ಲೇ ಮಾಡಿ ಅದು ಯಾವ ಒಂದು ಆ್ಯನಿಮಲ್ ಸೌಂಡ್ಸ್ ಅನ್ನೋದನ್ನು ಮಕ್ಕಳಿಂದ ಹೇಳಿಸ್ಬೇಕಾಗತ್ತೆ. ಜೊತೆಗೆ ಇಲ್ಲಿ ಆ್ಯನಿಮಲ್ಸ್ ನೇಮನ್ನು ಕೂಡ ಇಂಗ್ಲೀಷ್ನಲ್ಲಿ ಹೇಳ್ಕೊಡೋದನ್ನು ಮರಿಬೇಡಿ. ಸೊ ಸೌಂಡ್ಸನ್ನು ಗುರುತಿಸುವಂಥ ಒಂದು ಚಟುವಟಿಕೆಯನ್ನು ಈ ಒಂದು ಅವಧಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು 4ನೇ ಅವಧಿ ಕ್ರಿಯೇಟಿವ್ ಆರ್ಟ್ಸ್ ಅಂತೇಳಿ. ಇಲ್ಲಿ ಅಭಿನಯ ಸಾಂಗ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಷನ್ ಸಾಂಗ್ ಬಂದು ರೇಲಾ ರೇಲಾ ಸಾಂಗನ್ನು ನಾವು ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೀವಿ. ಬಟ್ ಇಲ್ಲಿ ರೇಲಾ ರೇಲಾ ಸಾಂಗನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಗೂಗಲ್ ಟ್ರಾನ್ಸ್ಲೇಟನ್ನು ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡ್ರೆ ನಿಮಗೆ ರೇಲಾ ರೇಲಾ ಸಾಂಗ್ ಇಂಗ್ಲೀಷಲ್ಲಿ ಬರುತ್ತೆ. ಅದನ್ನು ಇಂಗ್ಲೀಷಲ್ಲೇ ಹೇಳ್ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಜೊತೆಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವಲ್ಲಿ ರೇಲಾ ರೇಲಾ ಸಾಂಗನ್ನು ಕನ್ನಡದಲ್ಲಾದರೂ ಹೇಳ್ಕೊಡಿ, ಅಥವಾ ಆದಷ್ಟು ಇಂಗ್ಲೀಷಲ್ಲಿ ನೀವು ಟ್ರೈ ಮಾಡಿ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ವಿತ್ ಆ್ಯಕ್ಷನ್ ಹೇಳ್ಕೊಟ್ರೆ ಒಳ್ಳೆಯದು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕನ್ನಡದಲ್ಲಿ ಹಾಡಿಸಿದ್ದೀನಿ, ನೀವು ಅದನ್ನು ಬೇಕಾದ್ರೆ ಕಲಿಸ್ಕೊಡ್ಬೋದು. ಇನ್ನು 5ನೇ ಅವಧಿ ಬಂದು ಮತ್ತು ಈ 4ನೇ ಅವಧಿ ಸೃಜನಶೀಲ ಕಲೆ ಅಂದರೆ ಕ್ರಿಯೇಟಿವ್ ಆರ್ಟ್ಸ್ ಅವಧಿಯಲ್ಲಿ ಒಂದು HWಗೆ ಸಂಬಂಧಪಟ್ಟಂತೆ 4ನೇ ವರ್ಕ್ಶೀಟ್ಸ್ ಏನಿದೆ, HW4 ಅಂತ ವರ್ಕ್ಶೀಟ್ ಏನಿದೆ, ಆ ಒಂದು ವರ್ಕ್ಶೀಟನ್ನು ನೀವಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. 5ನೇ ಅವಧಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತೇಳಿ. ಇಲ್ಲಿ 3 ರೀತಿಯ ಚಟುವಟಿಕೆಗಳನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಮೊದಲನೇದಿಲ್ಲಿ ವರ್ಡ್ ಕನ್ಸ್ಟ್ರಕ್ಷನ್ಸ್ ಅಂತೇಳಿ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ 3 ರೈಮಿಂಗ್ ವರ್ಡನ್ನು ಒಂದೇ ರೀತಿಯ ಕೊನೆಯಲ್ಲಿ ಧ್ವನಿ ಕೊನೆಗೊಳ್ಳುವಂತಹ 3 ವರ್ಡ್ಗಳನ್ನು ಬಳಸ್ಕೋಬೇಕು. ಬೇರೆ ಒಂದು ಧ್ವನಿ ಬರುವಂತಹ ವರ್ಡನ್ನು ಬಳಸಬೇಕು. ಉದಾಹರಣೆಗೆ ಕ್ಯಾಟ್, ರ್ಯಾಟ್, ಮ್ಯಾಟ್, ಫಾಕ್ಸ್. ಇದರಲ್ಲಿ ನಾವು ಧ್ವನಿ ಬದಲಾವಣೆ ಆಗಿರುವಂತಹ ಒಂದು ಪದ ಯಾವುದು ಅಂತೇಳಿ ಮಗುವನ್ನು ಗುರುತಿಸಲಿಕ್ಕೆ ಹೇಳಬೇಕಾಗತ್ತೆ. ಇದೇ ರೀತಿಯಲ್ಲಿ ಅನೇಕ ರೀತಿಯ ಒಂದು ಪದಗಳ ಒಂದು ಪಟ್ಟಿಯನ್ನು ಮಾಡಿಕೊಂಡು ನೀವು ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ನೆಕ್ಸ್ಟ್ 2ನೇ ಚಟುವಟಿಕೆ ಬಂದು ಮಕ್ಕಳು ರಾತ್ರಿ ಆಕಾಶದಲ್ಲಿ ನೋಡಬಹುದಾದಂಥ ವಸ್ತುಗಳ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲೂ ಕೂಡ ನಾವು ಇಂಗ್ಲೀಷ್ ಭಾಷೆಯನ್ನೇ ಬಳಸುವ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಅಕಸ್ಮಾತ್ ಮಗು ಕನ್ನಡದಲ್ಲಿ ಹೇಳಿದ್ರೆ ಅದನ್ನು ಇಂಗ್ಲೀಷ್ನಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿ ಹೇಳೋದನ್ನು ಅಭ್ಯಾಸ ಮಾಡಿಸ್ಬೇಕಾಗತ್ತೆ. ಮತ್ತೊಂದು ಚಟುವಟಿಕೆ ಬಂದು ಚಿತ್ರ ಸಂಪುಟ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಒಂದು ಬುಕ್ಲೆಟನ್ನು ತಯಾರು ಮಾಡಬೇಕು. ಇದು ನೀವು ಲಾಸ್ಟ್ ಕನ್ನಡದಲ್ಲಿ ವಿಡಿಯೋ ಮಾಡಿದಾಗಲೂ ಹೇಳಿದ್ದೀನಿ. A4 ಶೀಟನ್ನು ಬಳಸಿ ನಾವು ಚಿಕ್ಕದೊಂದು ಬುಕ್ಲೆಟ್ನ ಮಾಡಿ ಕೊಡಬೇಕು ಪ್ರತಿ ಮಕ್ಕಳಿಗೂ. ಅದರಲ್ಲಿ ಮಗು ತನಗೆ ಇಷ್ಟವಾದಂಥ ಚಿತ್ರಗಳನ್ನು ಬರೆದು ಅದನ್ನು ತೋರಿಸೋ ರೀತಿಯಲ್ಲಿ ನಾವು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ 6ನೇ ಅವಧಿ ಬಂದು ಔಟ್ಡೋರ್ ಗೇಮ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ಆ್ಯಸ್ ಮಚ್ ಆಸ್ ಯು ಸೇ ಗೇಮ್ ಅಂತೇಳಿ, ಅಂದರೆ ಎಷ್ಟಪ್ಪ ಎಷ್ಟು ಆಟವನ್ನು ಆಡಿಸ್ಬೇಕಾಗತ್ತೆ. ಇದು ನಮಗೆ ಗೊತ್ತಿದೆ. ಉದಾಹರಣೆಗೆ ಎಷ್ಟಪ್ಪ ಎಷ್ಟು ಅಂತೇಳಿ ಮಕ್ಕಳು ಸರ್ಕಲಲ್ಲಿ ಓಡ್ತಾ ಇರ್ತಾರೆ. ಸೊ ಎಷ್ಟಪ್ಪ ಎಷ್ಟು ಅಂತೇಳಿ ನೀವು ಹೇಳ್ದಷ್ಟು ಅಂತ ಹೇಳ್ತಾರೆ ಮಕ್ಕಳು. ಇದನ್ನು ಇಂಗ್ಲೀಷ್ನಲ್ಲೇ ಹೇಳ್ಕೊಡಿ. ನಂತರ ಅಲ್ಲಿ 1 ಅಥವಾ 2 ಅಂತ ಹೇಳಿದಾಗ ಮಕ್ಕಳು 2 ಅಂತ ಹೇಳಿದಾಗ ಇಬ್ಬಿಬ್ಬರು ಗುಂಪಾಗಿ ನಿಂತ್ಕೋಬೇಕು. 3 ಅಂತ ಹೇಳಿದ್ರೆ 3 ಜನ ಗುಂಪಾಗಿ ನಿಂತ್ಕೋಬೇಕು. ಈ ರೀತಿಯಲ್ಲಿ ಈ ಆಟವನ್ನು ಮುಂದುವರಿಸಬೇಕಾಗತ್ತೆ. ನೆಕ್ಸ್ಟ್ 7ನೇ ಅವಧಿ ಸ್ಟೋರಿ ಟೈಮು. ಇಲ್ಲಿ ಸೋನಿ ಆ್ಯಂಡ್ ಟೊಮೆಟೋಸ್ ಸ್ಟೋರಿಯನ್ನು ನಾವಿಲ್ಲಿ ಪಿಕ್ಚರ್ಸ್ ಅಥವಾ ಪಿಕ್ಚರ್ಸನ್ನು ಬಳಸ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಸ್ಟೋರಿಯನ್ನು ಹೇಳ್ಕೊಡ್ಬೇಕಾಗತ್ತೆ. ಈ ಸೋನಿ ಮತ್ತು ಟೊಮೆಟೋಸ್ ಚಿತ್ರಕಥೆ ನಮಗೆ ನಿಮ್ಮಲ್ಲಿ ಈಗಾಗಲೇ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂಥ ಹಳೆಯ ಸಾಹಿತ್ಯಗಳು ನಿಮ್ಮ ಶಾಲೆಗಳಲ್ಲಿ ಲಭ್ಯ ಇದೆ. ಅದರಲ್ಲಿ ಸೋನಿ ಮತ್ತು ಟೊಮೆಟೋಸ್ ಕಥೆಯ ಒಂದು ಪಿಕ್ಚರ್ ಕೂಡ ಅಲ್ಲಿ ಇದೆ, ಪೇಜ್ ಕೂಡ ಇದೆ. ಅದನ್ನು ನೋಡಿಕೊಂಡು ನೀವಲ್ಲಿ ಕಥೆಯನ್ನು ಹೇಳ್ಕೊಡ್ಬೇಕಾಗತ್ತೆ. ಇನ್ನು ಕೊನೆಯ ಅವಧಿ ರಿಫ್ಲೆಕ್ಷನ್ ಆ್ಯಕ್ಟಿವಿಟಿ. ಈ 7 ಅವಧಿಗಳಲ್ಲಿ ಏನೇನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ರಿ ಅನ್ನೋದನ್ನು ಮತ್ತೊಮ್ಮೆ ನಾವು ಮಕ್ಕಳಿಗೆ ಏನು ಮಾಡಬೇಕಾಗತ್ತೆ, ಇಂಗ್ಲೀಷ್ನಲ್ಲಿ ಹೇಳ್ಕೊಡಿ. ಜೊತೆಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಪ್ರತಿ ಪೀರಿಯಡ್ನ ಒಂದೊಂದು ಚಟುವಟಿಕೆಗಳನ್ನು ರಿಕಾಲ್ ಮಾಡಿಕೊಡ್ಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಡೇ ಚಟುವಟಿಕೆಗಳು ಏನೇನಿರುತ್ತೆ ಅದ್ರ ಬಗ್ಗೆ ಒಂದು ಪ್ಲ್ಯಾನನ್ನು ಮಾಡ್ಕೋಬೇಕಾಗುತ್ತೆ. ಇದಿಷ್ಟು 8ನೇ ದಿನಕ್ಕೆ ಸಂಬಂಧಪಟ್ಟಂತಹ ಆ್ಯಕ್ಟಿವಿಟಿಗಳು. ಇದ್ರ ಬಗ್ಗೆ ಏನಾದ್ರು ಕಾಮೆಂಟ್ಸ್ ಇದ್ದರೆ ದಯಮಾಡಿ ಅದನ್ನು ತಿಳಿಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.